ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಯಾವುದೇ ಬಂದರೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಪ್ರೈವೇಟ್ ಆಗಿರ್ಬೋದು ಅಥವಾ ರಿಸಲ್ಟು, ಆನ್ಸರ್ ಕೀ ಈ ಥರ ಇನ್ನೂ ನಮಗೆ ಇಷ್ಟವಾಗಿರುವಂಥ ನ್ಯೂಸ್ಗಳು ಯಾವುದೇ ಬಂದರೂ ಕೂಡ ನಮಗೆ ಗೊತ್ತಾಗಲ್ಲ. ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ನ್ಯೂಸ್ಗಳಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಬಂದರೆ ಮಾತ್ರ ಗೊತ್ತಾಗುತ್ತೆ. ಬಟ್ ನಾ ಹೇಳ್ಕೊಡೋವಂಥ ಒಂದು ಸೆಟ್ಟಿಂಗಿಂದ ಯಾವುದೇ ಒಂದು ನ್ಯೂಸು ಅಥವಾ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಗೊತ್ತಾಗಬೇಕು. ನಿಮ್ಮೊಂದು ಜಿಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಿಮ್ಮ ಮೊಬೈಲ್ ಮೇಲೆ ಒಂದು ಪಾಪಪ್ ನೋಟಿಫಿಕೇಶನ್ ಬರುತ್ತೆ. ಸೊ ಇದರಿಂದ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾನು ತುಂಬ ಕಡೆ ನೋಡ್ತಾ ಇರ್ತೀನಿ, ಆದರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬಂದಿರೋದು ಗೊತ್ತೇ ಆಗಿರಲ್ಲ. ನಾವು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಕೆಲವೊಂದ್ಸಲ ಅದು ರೀಚೇ ಆಗಿರೋಲ್ಲ ಜನಗಳಿಗೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗೂಗಲ್ ಅಲರ್ಟ್ಸ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅವಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಇದು ಬರುತ್ತೆ, ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೀವರ್ಡ್ಸ್ಗಳನ್ನ ಇಲ್ಲಿ ಸೆಟ್ ಮಾಡಿದ್ದೀನಿ. ಸೇಮ್ ಇದೇ ಥರನೇ ನೀವು ಕೀವರ್ಡ್ಸ್ಗಳನ್ನ ಇಲ್ಲಿ ಸೆಟ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರೋ ಥರ ಮಾಡ್ಕೋಬೋದು. ಆ್ಯಂಡ್ ಕೀವರ್ಡ್ಸ್ಗಳನ್ನ ಯಾವ್ದ್ಯಾವ್ದು ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಕೀವರ್ಡ್ಸ್ಗಳಿದ್ದಾವೆ ಇಲ್ಲಿ. ಸೊ ಈ ಒಂದು ಎಲ್ಲ ಕೀವರ್ಡ್ಸ್ಗಳ ಲೀಸ್ಟನ್ನು ನಾನು ಒಂದು PDF ಮಾಡ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನ ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು. ಸಿಂಪಲ್ ಆಗಿ ಇಲ್ಲಿ ಯಾವ್ಯಾವೆಲ್ಲ ಕೀವರ್ಡ್ಸ್ಗಳಿದ್ದಾವೆ, ಸೊ ಇವನ್ನೆಲ್ಲ ನಾವಿಲ್ಲಿ ಹಾಕಬೇಕು. ಸೊ ಈ ಒಂದು ಕೀವರ್ಡ್ಸ್ಗಳನ್ನ ನಾವು ಅಲ್ಲಿ ಹಾಕೋದ್ರಿಂದ ಇದರ ರಿಲೇಟೆಡ್ ಏನೇ ಒಂದು ನ್ಯೂಸ್ ಬಂದರೂ ಕೂಡ ನಮಗೆ ಗೂಗಲ್ ನೋಟಿಫಿಕೇಶನ್ ತೋರಿಸುತ್ತೆ. ಸೊ ಇವಾಗ ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋಂಥ ಕೀವರ್ಡ್ಗಳನ್ನ ಇಲ್ಲಿ ಒಂದೊಂದಾಗಿ ಪೇಸ್ಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಅಲರ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ಥರ ಆಗ್ತಾ ಇದೆ. ಸೊ ಹಾಗೇನೆ, ಸೊ ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಬೇಕೋ ಎಲ್ಲದ್ರ ಬಗ್ಗೆ ಕೂಡ ನೀವು ಈ ಥರ ಕೀವರ್ಡ್ಗಳನ್ನ ಸೆಟ್ ಮಾಡಿ ಇಟ್ಕೋಬೋದು. ಸೊ ನೀವು ಯಾವ ಜಿಮೇಲ್ಗೆ ಸೆಲೆಕ್ಟ್ ಮಾಡಿರ್ತೀರಲ್ವ ಆ ಒಂದು ಜಿಮೇಲ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ನೋಟಿಫಿಕೇಶನ್ ಬಂದಿರೋದನ್ನು ಯಾವ ಥರ ನೋಡೋದಂತ ನೋಡೋದಾದರೆ, ಸೊ ಈ ಥರ ಗೂಗಲ್ ಓಪನ್ ಮಾಡ್ಕೊಂಡಿರ್ತೀರಲ್ವ, ಇಲ್ಲಿ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ. 10 ನ್ಯೂ ಜಾಬ್ಸ್ ಫಾರ್ ಯುವರ್ ಸರ್ಚ್ ಅಂತ ಇದೆ ಅಲ್ವಾ. ಸೊ ಈ ಥರ ನಮಗೆ ನೋಟಿಫಿಕೇಶನ್ ಇದು ತೋರಿಸುತ್ತೆ. ಈಗ ಹಾಗೇನೆ ನಾವು ಯಾವ್ಯಾವ ಕೀವರ್ಡ್ಗಳ ಬಗ್ಗೆ ಸರ್ಚ್ ಮಾಡ್ತೀವಿ ಅಥವಾ ಸೆಟ್ ಮಾಡಿ ಇಟ್ಟಿರ್ತೀವಿ, ಸೊ ಅದೆಲ್ಲ ನೋಟಿಫಿಕೇಶನ್ನ ಇದರಲ್ಲಿ ಅದು ತೋರಿಸುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.